ಸರ್ ಅದಾದ ಮೇಲೆ ಅಧಿಕಾರಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗಿ ಬರುತ್ತೆ. ಸೊ ಯಾವಾಗ ನೀವು ಪೊಲೀಸ್ ಇಲಾಖೆಗೆ ರಾಜೀನಾಮೆಯನ್ನು ಕೊಟ್ರಿ, ಅವಾಗ ಎಷ್ಟು ನೋವಾಯ್ತಾ ಹೇಗೆ? ಇಲ್ಲ, 93ಯಲ್ಲಿ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಸುಮಾರು ಚಿತ್ರಗಳು ಮಾಡಿದೆ. ನನಗೆ ಅಧಿಕಾರಿಗಳು ಭಾಳ ಸಹಕಾರ ಕೊಟ್ಟರು. ಜಾರ್ಜ್ ಅಂತ ಇದ್ದರು, ಹಯಾತ್ ಅಂತ ಇದ್ದರು, ಅವರೆಲ್ಲ ನನಗೆ ಭಾಳ ಸಹಕಾರ ಮಾಡ್ತಾಯಿದ್ರು. ನನಗೆ 94ರಲ್ಲಿ ಪ್ರಮೋಷನ್ ಆಯಿತು. ಬೆಂಗಳೂರಿಗೆ DCRಗೆ ಹಾಕಿದ್ರು. ಜಾರ್ಜ್ ಅವರು DIG ಆಗಿದ್ದರು. ಅವರು ನನಗೆ ಒಂದು ಜೀಪ್ ಕೊಟ್ಬಿಟ್ಟಿದ್ರು, ಇಂತಿದ್ದು ಡ್ಯೂಟಿ ಓಡಾಡ್ಕೊಂಡಿರು ನೀನು ಅಂತ. ನಾನು ಸಿನಿಮಾ ಮಾಡ್ಕೊಂಡಿದ್ದೆ. ಸೊ ಹಾಗೆ ಆಯಿತು. 99ನಲ್ಲಿ ಕೌರವ ಮಾಡಿದೆ. ಅವಾಗ ಅಷ್ಟೊತ್ತಿಗೆ ಯಶವಂತಪುರಕ್ಕೆ ಬಂದಿದ್ದೆ ನಾನು. ಯಶವಂತಪುರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದೆ. ಕೌರವ ಮಾಡಿದೆ. ಹೀರೋ ಆದಮೇಲೆ ದೆನ್ ಬೇರೆ ಬೇರೆ ಸಿನಿಮಾಗಳು, ಲಂಕೇಶ, ಜೋಗಳ, ಈ ರೀತಿ ಮಾಡ್ಕೊಂಡು ಬಂದ್ವಿ. 2002ವರೆಗೂ ಕಂಟಿನ್ಯೂ ಆಯಿತು. ನಾನು ಹೀರೋ ಆಗಿ ಕೆಲಸ ಮಾಡ್ಕೊಂಡು ಬಂದೆ. ಅಷ್ಟೊತ್ತಿಗೆ ಸುಮಾರು ಸಿನಿಮಾ ರಂಗದಲ್ಲಿ ನಾನು ಹೀರೋ ಆಗಿದ್ದೆ. ಒಂದು SP ಜೊತೆ ಹೋಗ್ತಾಯಿದ್ರೆ SP ಯಾರು ಮಾತಾಡ್ಸ್ತಿರ್ಲಿಲ್ಲ, ಎಲ್ಲರೂ ನನಗೆ ಮಾಡೋದು. ಆಮೇಲೆ ಅಭಿಮಾನಿಗಳು ಸಹಜ ಅದು. ಆಮೇಲೆ 2002ರಲ್ಲಿ ಜಾಸ್ತಿ ನೀವು ಅಭಿಮಾನಿಗಳನ್ನ ಅಟೆಂಡ್ ಮಾಡೋದೇ ಜಾಸ್ತಿ ಆಗ್ಬಿಡ್ತು ಅನ್ಸುತ್ತೆ. ಆಮೇಲೆ ಯಶವಂತಪುರದಲ್ಲಿ ಇದ್ದಾಗ ಯಾರಿಗಾರು ಹೊಡೆದ್ರೆ ಅವರು ಅಣ್ಣ ನಿನ್ನ ಅಭಿಮಾನಿ ಅಂದ್ಬಿಡೋರು. ಮನ್ಸು ಕರ್ಗೋಗ್ಬಿಡ್ತಿತ್ತು ನಿಮ್ಗೆಲ್ಲ. ಅಭಿಮಾನಿ ಅಂದ ತಕ್ಷಣ ಯಾವುದೇ ನಟರಿಗೆ ಆಗಲಿ ಖುಷಿ ಆಗೋದು. ನಾನು ನಿನ್ನ ಅಭಿಮಾನಿ ಅಂತ ಹೇಳಿದ್ರೆ ಭಾಳ ಖುಷಿ ಆಗುತ್ತೆ. ಒಂದು ಸೆಲ್ಫಿ ತೊಗೊಂಡ್ರೆ ಖುಷಿ ಆಗುತ್ತೆ. ಸೊ ಆವಾಗ ಯಾರು ಸೆಲ್ಫಿ ತೊಗೊತಿಲ್ಲ ಅಂದರೆ ಬೇರೆ ಆರ್ಟಿಸ್ಟ್ಗಳು ನೋಡಿದ್ರೆ ಏನಪ್ಪ ನಮ್ಮದು ಯಾರು ಸೆಲ್ಫಿನೇ ತೊಗೊತಾ ಇಲ್ಲ ಅಂತಿದ್ವಿ. ಸೊ ಯಾವಾಗ ಆ ಸೆಲ್ಫಿ ತೊಗೊಳೋದು ನಮ್ಮ ಅಭಿಮಾನಿಗಳು ಅಂತ ಹೇಳಿದಾಗ ಖುಷಿ. ಯಾರು ಹೊಡೆದ್ರೆ ಅವರು ರೌಡಿಗಳು ನಿನ್ನ ಅಭಿಮಾನಿ ಅಣ್ಣ ನಾನು ಅನ್ನೋರು. ಸೊ ಹೀಗಾಗಿ ಎಲ್ಲರೂ ನನ್ನ ಫಾಲೋವರ್ಸ್ ಆಗಿದ್ರು. ಅವಾಗ ರಾಜೀನಾಮೆ ಕೊಟ್ಟಾದಮೇಲೆ ಇವರು ನನ್ನ ಸಸ್ಪೆಂಡ್ ಮಾಡಿದ್ರು. ಸೊ ಅದು ಹಾಗೆ 1 ಇಯರ್ ನಡೀತು. ನಾನು ಹೋಗಲಿಲ್ಲ, ಸಿನಿಮಾ ಮಾಡ್ಕೊಂಡು ಹಾಗೇ ಇದ್ದೆ. ಸಿನಿಮಾ ಮಾಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಭಾಸ್ಕರ್ ಅಂತ ಬಂದರು. ಅವರು ರಿಟೈರ್ ಆದರು. VV ಭಾಸ್ಕರ್ ಅಂತ ಬಂದು ಅವರು ನನ್ನ ಕರೆದು ಏನಪ್ಪ ನೀನು ಸಿನಿಮಾದಲ್ಲಿ ಕಂಟಿನ್ಯೂ ಮಾಡ್ತೀಯಾ ಇಲ್ಲ ಪೊಲೀಸಿಗೆ ಬರ್ತೀಯಾ ಅಂದರು. ನಾನು ಅಷ್ಟೊತ್ತಿಗೆ ಇಲ್ಲ ಸರ್, ನನ್ನ ಕೈಲಿ ಆಗೋದಿಲ್ಲ, ದಯಮಾಡಿ ನಂದು ಆ್ಯಕ್ಸೆಪ್ಟ್ ಮಾಡಿ. ದ ಗ್ರೇಟ್ ಮ್ಯಾನ್ ಅವರು VV ಭಾಸ್ಕರ್ ಅಂತ. ಅವರು ನನ್ನ ಸಸ್ಪೆನ್ಷನ್ ಪೀರಿಯಡ್ ಏನಿತ್ತು ಅದನ್ನು ಅಷ್ಟು ಟ್ರೀಟೆಡ್ ಆನ್ ಡ್ಯೂಟಿ ಅಂತ ಮಾಡಿ ಆಮೇಲೆ ನನಗೆ ವಾಲಂಟ್ರಿ ಆಕ್ಸೆಪ್ಟ್ ಮಾಡಿದ್ರು. ಹುಡುಗಿರ ಅಭಿಮಾನಿಗಳ ಕಾಟ ಎಷ್ಟಿತ್ತು ಸರ್ಗೆ ಅದನ್ನು ಹೇಳಿ ನೀವು. ಕಾಟ ಗೀಟ ನನಗೇನು ಗೊತ್ತಿಲ್ಲಪ್ಪ. ಅವ್ರು ಹೊರಗಡೆ ಹೋಗೋವಾಗ ಏನೋ ನಮಗೆ ಗೊತ್ತಿಲ್ಲ. ಅದು ಕೌರವ ಅಂತೇಳಿ ಎಲ್ಲ ಕರಿತಾ ಇದ್ರು ಸರ್ನ, ಮಾತಾಡಿಸ್ತಾ ಇದ್ರು. ಅವಾಗ ನಿಮ್ಗೆ ಎಷ್ಟು ಖುಷಿ ಆಗ್ತಿತ್ತು ಮೇಡಮ್? ಈಗಲೂ ಕೌರವ ಅಂತಲೇ ಅವ್ರು ಕರೆಯೋದು. ಕಾರಲ್ಲಿ ಎಲ್ಲರೂ ಕೌರವ ಹೋಗ್ತಿದ್ದಾನೆ ಅಂತಾರೆ. ಈಗಲೂ ಅದೇ ಬರ್ತಾರೆ. ಆಲ್ರೆಡಿ ಪ್ರೇಮ ಅವರು ಸಕ್ಸಸ್ಫುಲ್ ಹೀರೋಯಿನ್ನು, ನೀವು ಹೀರೋ ಆಗಿ ಹೊಸ ಎಂಟ್ರಿ. ಇಲ್ಲ ಪಾಪ ಭಾಳ ಕೋಆಪ್ರೇಟ್ ಮಾಡಿದ್ರು. ಬಟ್ ಅದರಲ್ಲಿ ಏನಂತ ಹೇಳಿದ್ರೆ ಇಬ್ಬರದ್ದು ಇಂಟಿಮೆಸಿ ಅದೇನು ಇಲ್ಲೇ ಇಲ್ವಲ್ಲ. ಒಬ್ರಿಗೊಬ್ರಿಗೆ ಬೈಯೋದು, ಇದರಲ್ಲಿ ನಿಂತ್ಕೊಳ್ಳೋದು, ಗಲಾಟೆ ಮಾಡೋದು, ರೋಪ್ ಹಾಕೋದು ಇದೆ. ನನ್ನ ಪೊಲೀಸ್ ಕೆಲಸ ಏನಿತ್ತಲ್ಲ ಅದು ಬ್ಯಾಕ್ಡ್ರಾಪ್ ಇತ್ತು. ಹಾಗಾಗಿ ನನಗೆ ಈಸಿ ಆಯಿತು. ಮತ್ತು ಹಳ್ಳಿಯಿಂದ ಬಂದವಾಗಿದ್ದೆ. ಈ ಕ್ಯಾರೆಕ್ಟರ್ ರಫ್ ಅಂಡ್ ಟಫ್ ಅಂತ ಹೇಳಿದ್ರೆ ನನಗೆ ಭಾಳ ಈಸಿ ಆಯಿತು. ಸೊ ಒಂದು ಲೈನ್ ಹೇಳ್ಬೋದಾ ಸರ್ ಆ ಸಾಂಗ್? ಯಾವಳೇ ಅವಳು ಹುಲಿಯೂರಲ್ಲಿ ಕೌರವ ಅನ್ನೋಳು ತಿಮ್ರ ಪೊಗರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.